ಕೃಷಿ ವಿಶ್ವವಿದ್ಯಾಲಯಗಳ ಮರು ರಚನೆಗೆ ನಮ್ಮ ರಾಜ್ಯದಲ್ಲಿ ನಿರಂತರ ಪ್ರಯತ್ನಗಳಾಗುತ್ತಿವೆ. ಕೃಷಿಗೆ ಸಂಬಂಧಿಸಿದ ಕಾರ್ಯಕ್ರಮವೊಂದರಲ್ಲಿ 2016ರಲ್ಲಿ ಬಸವರಾಜ ಹೊರಟ್ಟಿ ಅವರು ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳ ರಚನೆಗೆ ಮುಂದೂಡಿರುವಂತೆ ಕೋರಿದರು. ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಕೃಷಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನು ಆ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ತದನಂತರ ಮೇ 2, 2019ರಲ್ಲಿ ಮಾಜಿ ಕುಲಪತಿಗಳಾದ ಡಾಕ್ಟರ್ ಶೀಲವಂತ್ ಅವರು ನೇತೃತ್ವದಲ್ಲಿ ರಚಿಸಿದ ಸಮಿತಿಯು ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳ ರಚನೆಗಾಗಿ ಶಿಫಾರಸು ಮಾಡಿತ್ತು. ಏಪ್ರಿಲ್ 2023-27ರಂದು ನಿವೃತ್ತ IAS ಅಧಿಕಾರಿಯಾದವರಾದ